ಈಗ ನನ್ನ ನೋಡಿದ್ರೆ ನಿಂಗೆ ಏನನ್ಸುತ್ತೆ? ತುಂಬ ಖುಷಿಯಾಗಿದೆ ಅನ್ಸುತ್ತೆ. ಮೊದಲಿಗಿಂತ ತುಂಬ ಲವ್ಲವಿಕೆಯಿಂದ ಇದೆಯಾ ಅನ್ಸುತ್ತೆ. ಅಷ್ಟೇ ಅಲ್ಲ ಕಣೋ, BP ನಿಲ್ಲು, ಶುಗರ್ ನಿಲ್ಲು, ಮಂಡಿ ನೋವು ಇತ್ತೂನೇ ಮರ್ತೋಗಿದೆ. ಎಸಿಡಿಟಿ, ಮೈಕೈ ನೋವು ಎಲ್ಲ ಓಡಾಟಾಗಿದೆ. ವಾವ್, ದಟ್ಸ್ ನೈಸ್. ಬಟ್ ಇದೆಲ್ಲ ಹೇಗಾಯಿತು? ಲೀಲಾ ಕಣೋ, ಅವಳ ಕಾಲ್ಗುಣ. ಅವಳ ಮನೆಗೆ ಬಂದ ಕೂಡಲೇ ನಾನು ರೆಡಿಯಾಗಿಬಿಟ್ಟೆ. ನನಗೆ ಅವಳೇ ಔಷಧಿ ಅಂತ ಹೇಳಿದ್ದೀನಿ. ನಿಜಾನ? ಲೀಲಾ ಈ ಮನೆಗೆ ಬಂದಮೇಲೆ ನೀನು ಇಷ್ಟು ಖುಷಿಯಾಗಿರೋದು, ಇದಕ್ಕೋಸ್ಕರ ಅವಳಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಬರೀ ಥ್ಯಾಂಕ್ಸ್ ಹೇಳಿಬಿಟ್ರೆ ಸಾಕಾ? ಮತ್ತೆ ಏನು ಮಾಡ್ಬೇಕು ಹೇಳು? ನನ್ನ ಕೈಯಲ್ಲಿ ಸಾಧ್ಯ ಅದ, ಡೆಫಿನೆಟ್ಲಿ ಮಾಡ್ತೀನಿ ನಾನು. ಆ ಮುದುಕಿ ಮಗನ ಹತ್ರ ಏನೋ ಮಾತಾಡಕ್ಕೆ ಬಂದಿದ್ದಾಳೆ. ನಾನಲ್ಲಿ ಹೋದರೆ ಅವಳು ಬಾಯಿ ಬಿಡಲ್ಲ. ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊತೀನಿ. ಅವಳಿಗೆ ಬೇರೆ ಏನೂ ಮಾಡಬೇಕಾಗಿಲ್ಲ ಕಣೋ. ನೀನು ಬೆಳಗ್ಗೆ ಅಂತರಂಗ್ ಕರ್ಕೊಂಡು ಹೋಗಿದ್ಯಲ್ಲ ಆಚೆ, ಹಾಗೆ ಅವಳನ್ನು ಕರ್ಕೊಂಡು ಹೋಗಬೇಕಿತ್ತು ಕಣೋ. ನೀನು ಅವಳೆದ್ರಿಗೆ ಅಂತರನ ಹೊರಗೆ ಕರ್ಕೊಂಡು ಹೋದ್ರೆ ಪಾಪ ಲೀಲಾಗಿ ಬೇಜಾರಾಗಲ್ವಾ? ಲೇ ಮುದ್ಕಿ, ಸಂಧಾನ ಮಾಡಕ್ಕೆ ಬಂದಿದ್ದೇನೆ. ಮೊದಲು ನಿನ್ನನ್ನು ಮುಗಿಸ್ಬೇಕು ಕಣೆ, ಆಗೆಲ್ಲ ಸರಿ ಹೋಗುತ್ತೆ. ಈ ಅಭಿನೋ ತಾಯಿಗೆ ತಕ್ಕ ಮಗ. ಅಮ್ಮ ಹಾಕಿರೋ ಗೆರೆ ದಾಟಲ್ಲ ಇವನು. ಆದರೆ ಇವಳೊಬ್ಳು ಮೂಲೆಯಲ್ಲಿ ಕೂತ್ಕೊಂಡು ಎಲೆ ಅಡಿಕೆ ಕುಟ್ಟೋದು ಬಿಟ್ಟು ಇಲ್ಲಿ ಬಂದು ನನ್ನ ಪ್ಲ್ಯಾನ್ನ ಹಾಳು ಮಾಡಕ್ಕೆ ಕೂತಿದ್ದಾಳೆ. ಮೊದಲೇ ನನ್ನ ಬಗ್ಗೆ ಇವನಿಗೇನಾದರೂ ಡೌಟ್ ಬಂದಿದ್ಯಾ ಅಂತ ನಾನು ಟೆನ್ಷನಲ್ಲಿ ಸಾಯ್ತಾ ಇದ್ದೀನಿ. ಅದರಲ್ಲಿ ಇವಳು ಬೇರೆ. ಏನು ಹೇಳ್ತಿದ್ಯಮ್ಮ ನೀನು? ಅಲ್ಲ, ಅಂತರಂಗೆ ಲೋನ್ಲಿ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ಕರ್ಕೊಂಡು ಹೋದೆ. ಮನೇಲಿ ಇಷ್ಟೆಲ್ಲ ಜನ ಇದ್ರು, ನಾನು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಅಂತ ಅವಳಿಗೆ ಏಕಾಂತ ಫೀಲ್ ಆಗ್ತಾಯಿತ್ತು. ಅದನ್ನು ಸರಿ ಮಾಡಬೇಕು, ಅವಳು ಖುಷಿ ಪಡಿಸ್ಬೇಕು ಅಂತ ಕರ್ಕೊಂಡು ಹೋದೆ. ನಾನು ಲೀಲನ್ ಯಾಕೆ ಕರ್ಕೊಂಡು ಹೋಗಬೇಕು? ಆ್ಯಂಡ್ ನೀನು ಯಾಕೆ ಲೀಲನ್ನ ಇದಕ್ಕೆ ಡ್ರ್ಯಾಗ್ ಮಾಡ್ತಿದ್ಯಾ? ದಿಸ್ ಇಸ್ ಡೆಫಿನೆಟ್ಲಿ ನಾಟ್ ಗುಡ್. ನಾಟ್ ಗುಡ್? ಏನೋ ಹೇಳ್ತಿದ್ಯಾ ನೀನು? ಲೀಲಾನ್ ಬಿಟ್ಟು ಅವಳ ಮುಂದೆನೇ ನೀನು ಅಂತರಂಗ್ ಕರ್ಕೊಂಡು ಹೋದ್ರೆ ಲೀಲಾಗಿ ಬೇಜಾರಾಗೋದಿಲ್ವಾ? ಬಟ್ ಸಾರಿ ಮಾ, ನನಗೆ ನಿನ್ನ ಥರ ಯೋಚನೆ ಮಾಡೋಕ್ಕಾಗಲ್ಲ. ಇದು ವಿಷಯ ಇದ್ದಿದ್ದು ಅಂತರದ್ದು. ಅವಳು ಖುಷಿ, ಅವಳನ್ನ ಖುಷಿ ಪಡಿಸೋದಕ್ಕೆ ನಾನು ಆಚೆ ಕರ್ಕೊಂಡು ಹೋದೆ. ಅಂದ್ರೆ ನನ್ನ ಹೆಂಡತಿ ಇದು ಲೀಲನ್ನ ಹೆಂಗೆ ಕರ್ಕೊಂಡು ಹೋಗ್ಲಿ ನಾನು? ಲೀಲಾನು ನಿನ್ನ ಹೆಂಡ್ತಿನೇ ಕಣೋ. ಅಮ್ಮ ಪ್ಲೀಸ್, ಮತ್ತೆ ಈ ವಿಷಯನ ಕಾಂಪ್ಲಿಕೇಟ್ ಮಾಡಬೇಡ. ಅಬ್ಬಾ, ಎಷ್ಟೊಂದು ಹೆದರು ಬಿಟ್ಟಿದೆ. ಆದರೆ ಈ ಅಭಿಗೆ ನನ್ನ ಬಗ್ಗೆ ಎಳ್ಳಷ್ಟು ಡೌಟ್ ಬಂದಿಲ್ಲ. ಲೇ ಮುದುಕಿ, ನಿನ್ನಿಂದ ಇದೊಂದೇ ಕಣೆ ಒಳ್ಳೆ ಕೆಲಸ ಆಗಿತ್ತು ಅಂದರೆ ಆಗಾಗ ಹೀಗೆ ಬಂದು ಕೇಳ್ತಾ ಇರೋ, ನನ್ನ ಡೌಟ್ನ ಕ್ಲಿಯರ್ ಮಾಡ್ತಾ ಇರು. ಅಮ್ಮ, ನನಗೂ ಎಲ್ಲ ಅನಿಸುತ್ತಮ್ಮ. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಡಿಸೈಡ್ ಮಾಡ್ತಾ ಇದ್ದೀನಿ, ನನ್ನ ಡೆಸಿಷನಿಂದ ಯಾರಿಗಾರ ಹರ್ಟ್ ಆಗುತ್ತಾ, ಪ್ರತಿಯೊಂದು ಯೋಚನೆ ಮಾಡ್ತೀನಿ. ಬಟ್ ನೀನು ರಾಮ್, ನಿನಗೆ ನೋವು ಮಾಡಬೇಕು ಅಂತ ನಾನು ಕೇಳಲಿಲ್ಲ ಕಣೋ. ಹೋಗಲಿ ಬಿಡು, ಏನೋ ಕೇಳಬಾರ್ದಿತ್ತು, ಕೇಳಿಬಿಟ್ಟೆ. ನ್ಯಾಯ ಅಂತ ಬಂದರೆ ನೀನು ಹೇಗೆ ವರ್ತಿಸ್ತೀಯ ಅಂತ ನನಗೆ ಗೊತ್ತು. ಅಂತರಾನ ಇಷ್ಟೊಂದು ಪ್ರೀತಿಸೋ ನಿನ್ನ ಮುಂದೆ ನಾನು ಹೀಗೆಲ್ಲ ಮಾತಾಡಿದ ತಪ್ಪೆ. ನೊಂದ್ಕೋಬೇಡ ರಾಮ್. ಭಗವಂತ, ಪಾಪ ನನ್ನ ಮಗ ಎಷ್ಟು ಒಳ್ಳೆ ಮನಸ್ಸಿನವನು. ಅವನಿಗೆಲ್ಲ ಒಳ್ಳೆಯದೇ ಮಾಡಪ್ಪ. ನನಗೆ ಗೊತ್ತು, ಒಳ್ಳೆ ಮನಸ್ಸಿರೋರಿಗೆ ಒಳ್ಳೆ ಜೋಡಿನೇ ಮಾಡ್ತೀಯ ಅಂತ. ಆ ನಂಬಿಕೆ ನನಗಿದೆ.
ಆಹಾ, ಲೇ ಮುದ್ಕಿ, ಒಳ್ಳೆ ಮನ್ಸಿರೋರ್ಗೆ ಒಳ್ಳೆ ಮನ್ಸಿರೋ ಜೋಡಿನೇ ಮಾಡಿಸ್ತಾನ ದೇವರು. ಇಲ್ಲ, ಅಭಿ ಹಣೆ ಬರೋಣ ನೀಟಾಗಿ ಅಳಿಸಿ ಹೊಸ್ದಾಗಿ ಬರೆಯಕ್ಕೆ ಬಂದಿರೋದೇ ನಾನು. ಅವನಿಗೆ ಯಾರು ಸಿಗಬೇಕು ಅಂತ ಡಿಸೈಡ್ ಮಾಡಬೇಕಾಗಿರೋದು ನಾನು. ಆ್ಯಂಡ್ ಅವನಿಗೆ ಸಿಗೋದೇ ನಾನು. ಅಕ್ಕ, ಲೀಲಾ, ಬಾ ಕೂತ್ಕೊ. ಯಾಕೆ ತಲೆ ನೋವ್ತಿದ್ಯಾ? ಅದು ತುಂಬ ದಿನ ಆದಮೇಲೆ ಹೊರಗಡೆ ಹೋಗಿದ್ನಲ್ಲ, ಆ ಬಿಸಿಲಿಗೆ ಸ್ವಲ್ಪ ತಲೆನೋವ್ತಿದೆ. ಅಕ್ಕ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊರಗಡೆ ಹೋಗಿದ್ರಲ್ಲ? ಅವತ್ತು ಸ್ವಲ್ಪ ಹೊತ್ತು ಹೋಗಿ ಬಂದಿರಲಿಲ್ಲ. ಇವತ್ತು ಇಡೀ ದಿನ ಬಿಸಿಲಲ್ಲಿದ್ನಲ್ಲ, ಹಾಗಾಗಿ ಸ್ವಲ್ಪ ತಲೆನೋವ್ತಿದೆ ಅಷ್ಟೆ. ಇದ್ಯಾಕೆ ಹೀಗೆ ನೋಡ್ತಿದ್ದಾಳೆ ನನ್ನನ್ನು? ಕಾಲ್ ಮಾಡಿದ ವಿಷಯ ಏನಾದರೂ ಕೇಳ್ಬಿಡ್ತಾಳಾ? ಅಯ್ಯಯ್ಯೋ, ಕೇಳಿಬಿಟ್ರೆ ನಾನಿವತ್ತು ಸಿಕ್ಕಾಕ್ಕೊಂಡಂಗೆ ಲೆಕ್ಕ. ಯಾರು ಏನು ಅಂತ ಮತ್ತೆ ಒಂದೊಂದೇ ಲಿಂಕ್ ಹಿಡ್ಕೊಂಡು ಬಂದರೆ ನಾನು ಸತ್ತೆ. ಅಕ್ಕ, ನಾನು ಹೇಳೋದೇ ಮರ್ತೆ. ನಾನು ಮನೆ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೆ, ಹಾಗೆ ನಿಮ್ಮ ರೂಮು ಕ್ಲೀನ್ ಮಾಡಿಸ್ದೆ ಅಕ್ಕ. ಓ, ಅದಕ್ಕೆ ರೂಮ್ ಇಷ್ಟೊಂದು ಫ್ರೆಶ್ ಆಗಿ ಫೀಲ್ ಆಗ್ತಿದೆ ಅಲ್ವಾ ಅಕ್ಕ? ನಾನು ಅದನ್ನೇ ಕೇಳೋಣ ಅಂತ ಬಂದೆ. ಆಮೇಲೆ ಇನ್ನೊಂದು ವಿಷಯ, ನಿಮ್ಮ ರೂಮ್ ಕ್ಲೀನ್ ಮಾಡಿಸುವಾಗ ನನಗೆ ನವಿಲ್ ಗರಿಗಳು ಸಿಕ್ತು. ನಿಮಗೆ ನವಿಲ್ ಗರಿಗಳಂದರೆ ಅಲರ್ಜಿ ಅಂತ ನನಗೆ ಎ.ಜೆ. ಸರ್ ಹೇಳಿದ ನೆನಪು. ಸೊ ಅದಕ್ಕೆ ಏನು ಮಾಡಿದೆ, ಗಡಿಬಿಡಿಯಲ್ಲಿ ಒಂದೆರಡು ನವಿಲ್ ಗರಿಗಳಿತ್ತು, ಅದನ್ನೆಲ್ಲ ತೆಗೆದುಬಿಟ್ಟೆ. ಬೈ ಮಿಸ್ಸಾಗಿ ಉಳಿದಿದ್ರೆ ಪ್ಲೀಸ್ ಅಕ್ಕ, ನನ್ನ ಬೈಕೋಬೇಡಿ. ಓಹೋ, ಹೊಸ ಮ್ಯಾಟ್ರು. ಅಂತರಂಗೆ ನವಿಲ್ ಗರಿ ಅಂದರೆ ಆಗಲ್ವಾ? ಒಳ್ಳೇದಾಯ್ತು ಇವಳು ಹೇಳಿದ್ದು. ಲೀಲಾ, ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ಆ್ಯಕ್ಚುಲಿ ನನಗೆ ನವಿಲ್ ಗರಿ ಕಂಡ್ರೇ ಆಗಲ್ಲ. ಅದನ್ನ ನೋಡಿದ್ರೆ ಒಂಥರ ಇರಿಟೇಷನ್ನು. ನನಗೇನಾದರೂ ಸಿಕ್ಕಿದ್ರೆ ಅದನ್ನು ಎತ್ತು ಬಿಸಾಕ್ಬಿಡ್ತೀನಿ. ನಾನು ತಲೆ ಕೆಡಿಸ್ಕೊಳ್ಳಲ್ಲ ಬಿಡು, ಓಕೆನಾ? ಏನಿದು, ಅಂತರ ಅಕ್ಕಂಗೆ ನವಿಲ್ ಗರಿ ಅಂದರೆ ಪ್ರಾಣ. ಇವ್ರು ನೋಡಿದ್ರೆ ಇರಿಟೇಟ್ ಆಗುತ್ತೆ ಅಂತಿದಾರಲ್ಲ. ಹಾಗಿದ್ರೆ ದುರ್ಗಾ ಹೇಳಿದ ಪ್ರಕಾರ ಇದು ಅಂತರ ಅಕ್ಕ ಅಲ್ವಾ? ಅಥವಾ ಬೇರೆ ಏನಿರ್ಬೋದು? ಲೀಲಾ, ಇನ್ನೇನಾದರೂ ಹೇಳೋದಿತ್ತಾ? ಇಲ್ಲ ಅಕ್ಕ, ಇನ್ನೇನು ಇಲ್ಲ. ಅದನ್ನೇ ಹೇಳೋಣ ಅಂತ ಬಂದೆ. ನೀವು ಆರಾಮಾಗಿ ಮಲ್ಕೊಳ್ಳಿ, ರೆಸ್ಟ್ ಮಾಡಿ. ಅಬ್ಬಾ, ಸದ್ಯ ಫೋನ್ ವಿಷಯ ಕೇಳಲಿಲ್ಲ. ಕೇಳಿದಿದ್ರೆ ಗ್ಯಾರಂಟಿ ಸಿಕ್ಕಾಕೊಳ್ತಿದ್ದೆ. ಅಪ್ಪ, ದೇವ್ರ ದೊಡ್ಡವನು, ಬಚಾವ್ ಮಾಡ್ಬಿಟ್ಟ. ಅಂತರ ಅಕ್ಕ ಯಾಕೆ ಈ ಥರ ಉತ್ತರ ಕೊಟ್ಟರು? ನಾನು ಅನ್ಕೋತಿರೋದು ನಿಜನಾ ಅಥವಾ ದುರ್ಗಾ ಹೇಳಿರೋದು ನಿಜನಾ? ಒಂದು ಅರ್ಥ ಆಗ್ತಿಲ್ಲ. ಲೀಲಾ, ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ಆಕ್ಚುಲಿ ನನಗೆ ನವಿಲ್ ಗರಿ ಕಂಡ್ರೇನೆ ಆಗಲ್ಲ. ತಲೆ ಕೆಟ್ಟು ಹೋಗ್ತಿದೆ. ಒಂದು ಅರ್ಥ ಆಗ್ತಿಲ್ವಲ್ಲ. ಒಂದು ಸಣ್ಣ ನಿರ್ಧಾರನೂ ತಪ್ಪು ಅನ್ಸೋ ಸಂದರ್ಭ ಇದು. ಒಬ್ಬ ವ್ಯಕ್ತಿ ಬಗ್ಗೆ ಅನುಮಾನ ಪಡೋದು ತುಂಬಾ ದೊಡ್ಡ ತಪ್ಪು. ಆದ್ರೆ ನಾನು ಏನ್ ಮಾಡ್ಲಿ? ದಿನೇ ದಿನೇ ನನ್ನ ಅನುಮಾನ ಹೆಚ್ಚಾಗ್ತಿದೆ. ನಾನು ಮಾಡ್ತಿರೋದು ಸರಿನಾ ತಪ್ಪಾ, ನಾನು ಯೋಚನೆ ಮಾಡ್ತಿರೋದು ನಿಜನಾ ಸುಳ್ಳ, ಒಂದು ಗೊತ್ತಾಗ್ತಿಲ್ಲ. ನಾನು ಇದನ್ನೆಲ್ಲ ಯಾರ ಹತ್ರ ಡಿಸ್ಕಸ್ ಮಾಡ್ಲಿ? ದುರ್ಗಾ ಬೇರೆ ಇನ್ನೂ ಬಂದಿಲ್ಲ. ನಾನು ಏನೇ ನಿರ್ಧಾರ ತಗೊಂಡ್ರು ಅದು ತಪ್ಪಾಗುತ್ತೆ. ಏನಂತ ನಿರ್ಧಾರ ತಗೊಳ್ಳಿ? ಛೆ, ಅಂತರ ಅಕ್ಕನ ಬಗ್ಗೆ ಎಲ್ಲ ವಿಷಯನೂ ಇವ್ರೊಂದು ಡೈರಿಯಲ್ಲಿ ಬರೆದಿಟ್ಟಿದ್ರು. ಹೌದು, ಆ ಡೈರಿ ಹುಡುಕಿದ್ರೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗ್ಬೋದು. ಆ ಡೈರಿ ಎಲ್ಲಿದೆ? ಆ ಡೈರಿ ನನ್ನ ಕೈಗೆ ಸಿಕ್ಕಿದ್ರೆ
ನಾನು ಸ್ಟ್ರಾಂಗ್ ಆಗಿ ಒಂದು ನಿರ್ಧಾರ ತಗೋಬೋದು. ಈ ಮನೆ ಕಟ್ಟಬೇಕು ಅಂತ ಫೋರ್ಸ್ ಮಾಡಿದ್ಯಾರು? ಇನ್ಯಾರ ಅಭಿ, ನೀನೇ ತಾನೇ. ನಾವ್ ಈ ಜಮೀನ್ ತಗೊಳ್ಳೋದಕ್ಕೆ ಎಷ್ಟೆಲ್ಲ ಹುಡುಕಾಡಿದ್ವಿ ಅಲ್ವಾ? ಅದನ್ನೆಲ್ಲ ನೆನೆಸ್ಕೊಂಡ್ರೆ ಆಶ್ಚರ್ಯ ಅನ್ಸುತ್ತೆ. ಹಾಯ್. ನಾನು ಹಾಯ್ ಅಂತ ಹೇಳಿದ್ದು. ಹಾಯ್. ಏನು ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ನಾನು ಅಷ್ಟೇ ಅಲ್ಲ, ನಿಮ್ಮನ್ನ ಯಾರು ನೋಡಿದ್ರು ಈಸಿಯಾಗಿ ಹೇಳ್ಬೋದು ನೀವೇನೋ ಡೀಪ್ ಆಗಿ ಯೋಚನೆ ಮಾಡ್ತಿದ್ದೀರಾ ಅಂತ. ಯು ಆರ್ ರಾಂಗ್. ಆ್ಯಕ್ಚುಲಿ ನಾನು ತುಂಬ ಹೊತ್ತಿಂದ ಇಲ್ಲೇ ನಿಂತಿದ್ದೀನಿ. ಇಲ್ಲಿಂದ ಸರು, ಲಕ್ಷ್ಮಿ, ವಿಶ್ವರೂಪ್, ರೂಪ, ಅಂತರ ಎಲ್ಲರೂ ಪಾಸಾದರು. ಅವ್ರಿಗೆ ಯಾರಿಗೂ ಅನ್ನಿಸ್ತಾ ಇರೋದು ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ನಿನಗನ್ನಿಸ್ತಲ್ಲ? ಹೇಗೆ? ನಮ್ಮ ರಿಲೇಷನ್ ಅಂದರೆ ನಮ್ಮ ಫ್ರೆಂಡ್ಶಿಪ್ ಈ ಥರ ಇದೆಯಲ್ಲ, ಅದಕ್ಕೆ ಫೀಲ್ ಆಗಿರ್ಬೋದು. ಮೇ ಬಿ. ಇಲ್ಲ, ಬೆಳಿಗ್ಗೆ ಹಾಗೆ ರಿಯಾಕ್ಟ್ ಮಾಡಿದ್ದಕ್ಕೆ ನನಗೆ ಬೇಜಾರಾಯ್ತಾ? ಅದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಬಿಡಿ. ಅಕ್ಕನ ಜೊತೆ ತುಂಬ ದಿನ ಆದಮೇಲೆ ಹೊರಗಡೆ ಹೋಗಿದ್ರಿ, ಹೇಗಿತ್ತು? ಖುಷಿ ಆಯ್ತಾ? ಖುಷಿ ಆಯಿತು. ಅಂತರಂಗೋಸ್ಕರ ಹೊರಗೋಗಿದ್ದು. ಅವಳು ಖುಷಿ ಆಯಿತು ಅಂದರೆ ಅಷ್ಟೇ ಸಾಕು. ಖುಷಿ ಆಗ್ತಾರೆ ರೀ. ಇಡೀ ಪ್ರಪಂಚದಲ್ಲಿ ನಾನು ನಿಮ್ಮಂಥ ಪ್ರೇಮಿನ ನೋಡೇ ಇಲ್ಲ. ಹಾಗಂತ ನಾನು ಇಡೀ ಜಗತ್ತನ್ನ ಸುತ್ತಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಿಲ್ಲ. ಆದರೆ ಯಾವುದೇ ಸಿನಿಮಾ ಕತೆ ಇರ್ಬೋದು, ಕಾದಂಬರಿ ಇರ್ಬೋದು, ಅದರಲ್ಲಿ ನಿಮ್ಮ ಥರ ಪ್ರೇಮಿ ಮಾತ್ರ ಸಿಗಕ್ಕೆ ಚಾನ್ಸೇ ಇಲ್ಲ. ಆದರೆ ಅಂತರ ಅಕ್ಕಂಗೆ ಸಿಕ್ಕಿದ್ದಾರೆ. ಅವರೆಷ್ಟು ಪುಣ್ಯ ಮಾಡಿದ್ದಾರೆ ಅಲ್ವಾ? ನೀವು ಅವ್ರ ಜೊತೆ ಇದ್ರೆ ಸಾಕು, ಜಗತ್ತೇ ಅವ್ರ ಜೊತೆ ಇರೋ ಹಾಗೆ ಫೀಲ್ ಆಗುತ್ತೆ. ನಾನು ತಮಾಷೆ ಮಾಡ್ತಿಲ್ಲ. ಹುಡುಗಿರಿಗೆಲ್ಲ ಈ ಥರ ಫ್ಯಾಂಟಸಿ ಇರುತ್ತೆ, ನನ್ನ ಗಂಡ ನನ್ನ ಬಗ್ಗೆ ಯೋಚನೆ ಮಾಡಬೇಕು, 24 ಗಂಟೆ ನನ್ನ ಜೊತೆಲೇ ಇರಬೇಕು ಅಂತ. ಆದರೆ ನೀವು ಅಂತರ ಅಕ್ಕನ್ನ ಫ್ಯಾಂಟಸಿಗೂ ಮೀರಿ ಪ್ರೀತಿ ಮಾಡ್ತಾ ಇದ್ದೀರಾ. ಓ ಲೀಲಾ, ಅಷ್ಟೊಂದೆಲ್ಲ ಹೊಗಳ್ಬೇಡ ನನ್ನನ್ನು. ಹಲೋ, ನಿಮ್ಮನ್ನ ಹೊಗಳೋದ್ರಿಂದ ನನಗೆ ಸಂಬಳ ಜಾಸ್ತಿ ಸಿಗುತ್ತಾ ಅಥವಾ ಬೋನಸ್ ಸಿಗುತ್ತಾ? ನಾನು ಇರೋದನ್ನ ಹೇಳ್ತಾ ಇರೋದು. ನೀವು ಅಕ್ಕನ್ನ ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀರಾ. ನೀವು ಅಂತರ ಅಕ್ಕನ್ನ ಎಷ್ಟು ಪ್ರೀತಿ ಮಾಡ್ತೀರಾ. ಅವ್ರು ಇಲ್ಲದೆ ಇದ್ದಾಗ ಅವ್ರ ನೆನಪಲ್ಲೇ ಇರ್ತಾ ಇದ್ರಿ. ಅವ್ರು ಬಂದಮೇಲೆ ಅದಕ್ಕೂ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದೀರಾ. ಈ ಥರ ಪ್ರೀತಿ ಎಲ್ಲಿ ಸಿಗುತ್ತೆ ಹೇಳಿ? ಇಷ್ಟೆಲ್ಲ ಇದ್ರೂ ನೀವು ನಿಂತ್ಕೊಂಡು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ ಅಂದರೆ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಏನು ಹೇಳಿ? ಅಂಥದ್ದೇನಿಲ್ಲ. ನೀವು ನನ್ನ ಹತ್ರ ಹೇಳ್ಕೋಬೇಕಂತ ಏನಿಲ್ಲ. ನಿಮಗೆ ಅನಿಸಿದ್ರೆ ನೀವು ಹೇಳಿ. ಆದರೆ ನಾನು ಮಾತ್ರ ಒಂದು ಮಾತು ಹೇಳ್ತೀನಿ. ನಿಮ್ಮಂಥ ನಿಷ್ಕಲ್ಮಶವಾಗಿರೋ ಮನಸ್ಸಿರೋರಿಗೆ, ಪರಿಶುದ್ಧವಾಗಿರೋ ಪ್ರೀತಿ ಮಾಡೋರಿಗೆ ಯಾವತ್ತೂ ಅನ್ಯಾಯ ಆಗಲ್ಲ, ಯಾವತ್ತೂ ಮೋಸ ಆಗಲ್ಲ. ಇಲ್ಲ, ನೀನು ಅಂದ್ಕೊಂಡಿರೋಷ್ಟು ಡೀಪಾಗಿ ನಾನೇನು ಯೋಚನೆ ಮಾಡ್ತಾ ಇರಲಿಲ್ಲ. ಯಾವ ಮಟ್ಟಕ್ಕಾದರೂ ಇರಲಿ, ನೀವು ರಿಲ್ಯಾಕ್ಸ್ ಆಗಿರಬೇಕು, ಜಾಸ್ತಿ ಯೋಚನೆ ಮಾಡಬಾರ್ದು. ಆ್ಯಂಡ್ ಮೋರ್ ಓವರ್, ನೇಚರ್ನ ಯಾರು ತಡೆಯೋಕ್ಕೆ ಸಾಧ್ಯ? ಏನಾಗಬೇಕು ಅದು ಹಾಗೆ ಆಗುತ್ತೆ. ನಮ್ಮ ಕಂಟ್ರೋಲ್ ಏನಿದೆ ನೀವೇ ಹೇಳಿ. ಬಟ್ ಇದೆಲ್ಲ ನಾನು ನಿನಗೆ ಹೇಳಿದ ಮಾತು ಅನ್ನಿಸ್ತದೆ. ಹೌದು, ಸ್ವಲ್ಪ ದಿನದ ಹಿಂದೆ ನೀವೇ ಹೇಳಿದ ಮಾತು. ಏನಿವಾಗ ನಿಮ್ಮ ಮಾತನ್ನ ನಾನು ಕದ್ರೆ ಕಾಪಿರೈಟ್ ಸ್ಟ್ರೈಕ್ ಮಾಡ್ತೀರಾ? ಈಗ ಮಾಡೋಣ ಅನ್ನಿಸ್ತಾ ಇದೆ. ಹಲೋ, ನಿಮ್ಮ ಡೈಲಾಗ್ನ ಯೂಸ್ ಮಾಡೋ ರೈಟ್ಸು ನನಗೆ ಬಿಟ್ರೆ ಇನ್ಯಾರಿಗಿದೆ? ಇಲ್ಲ, ಬೆಳಗ್ಗೆ ನಿನ್ನನ್ನು ಜೊತೆ ಕರ್ಕೊಂಡು ಹೋಗಿಲ್ಲ ಅಂತ ಬೇಜಾರೇನಾದರೂ? ಜೊತೆಲಿರೋರು ಮಾತ್ರ ಜೊತೆಲಿರೋದಲ್ಲ ರೀ, ಲೈಫ್ ಬೇರೆನೇ ಇದೆ. ನೀವು ಯೋಚನೆ ಮಾಡಬೇಡಿ. ನನಗಂತೂ ತುಂಬ ಖುಷಿ ಆಯಿತು. ನೀವಿಬ್ರು ಇನ್ಮೇಲಿಂದ ಇದೇ ಥರ ಹೊರಗಡೆ ಹೋಗಿ ಬರ್ತಾ ಇರಿ. ಅಕ್ಕ ಕೂಲಾಗಿದ್ರು ತಾನೆ? ಅವ್ರಿಗೆ ಖುಷಿ ಆಯ್ತಲ್ವಾ? ಎಸ್. ಬನ್ನಿ ಬನ್ನಿ, ನಿಮ್ಮ ಹತ್ರ ಒಂದು ಗುಟ್ಟು ಹೇಳ್ತೀನಿ.
ಅವಾಗವಾಗ ಹುಡುಗಿರ್ನ ಈ ಥರ ಆಚೆ ಕರ್ಕೊಂಡು ಹೋಗ್ತಿರ್ಬೇಕು, ಅವಾಗ ತಲೆನೋವಿರಲ್ಲ. ಇಲ್ಲಾಂದರೆ ನಾವು ಗೊತ್ತಲ್ಲ ಲೇಡೀಸು, ಯಾವುದೋ ವಿಷಯನ ಇನ್ಯಾವುದಕ್ಕೂ ಲಿಂಕ್ ಮಾಡಿ ಹಾವಳಿ ಮಾಡಿಬಿಡ್ತೀವಿ. ಓಕೆ ರೀ, ನೀವು ಮಲ್ಕೊಳ್ಳಿ. ಓಕೆ ಲೀಲಾ, ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ ಯು. ಇಷ್ಟೊಂದು ಪ್ರೀತಿ ಮಾಡೋ ವ್ಯಕ್ತಿ ಅಂತರ ಅಕ್ಕನಿಗೋಸ್ಕರ ಜೀವ ಬೇಕಾದರೂ ಕೊಡ್ತಾರೆ. ಇಂಥ ಪ್ರೀತಿ ಬಗ್ಗೆ, ಅಂತರ ಅಕ್ಕನ ಬಗ್ಗೆ ದುರ್ಗಾ ಯಾಕೆ ಈ ಥರ ಯೋಚನೆ ಮಾಡ್ತಿದ್ದಾಳೆ? ಅಯ್ಯೋ, ಇವ್ರ ಹತ್ರ ಮಾತಾಡ್ತಾ ದುರ್ಗನ್ ರೂಮ್ ಹೋಗೋದೇ ಮರ್ತ್ಬಿಟ್ಟಿದ್ದೀನಿ. ಮುಂಚೆ ಆದರೆ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ, ನಂಗೆ ಇತ್ತೀಚೆಗೆ ನಿದ್ದೆನೇ ಬರ್ತಿಲ್ಲ. ಮುಂಚೆ ಆದರೆ ಮನೆ ಕೆಲಸ ಎಲ್ಲ ಮುಗಿಸಿ ಊಟ ಮಾಡಿ ಅಜ್ಜಿಗೆ ಫ್ರೂಟ್ಸ್ ಕಟ್ ಮಾಡಿಕೊಟ್ಟು ಟ್ಯಾಬ್ಲೆಟ್ ಕೊಟ್ಟು ಅವ್ರ ಜೊತೆ ಹರಟೆ ಹೊಡೆದು ZEE5 ಒಂದು ಸೀರಿಯಲ್ ಎಪಿಸೋಡ್ ನೋಡ್ಬಿಟ್ಟು ನನ್ನ ತಲೆ ಏನಾದರೂ ದಿಂಬಿ ಕೊಟ್ರೆ ಪಟ್ ಅಂತ ನಿದ್ದೆ ಬರ್ತಿತ್ತು. ಆದರೆ ಈಗ ನಿದ್ದೆನೇ ಬರ್ತಿಲ್ವಲ್ಲ. ನನಗೆ ಸತ್ಯ ಏನು ಅಂತ ಗೊತ್ತಾಗಬೇಕು, ಕ್ಲಾರಿಟಿ ಸಿಗಬೇಕು. ಅಂತರ ಅಕ್ಕನ ಬಗ್ಗೆ ಎಲ್ಲ ವಿಷಯ ಬರ್ದಿರೋ ಡೈರಿ ಗ್ಯಾರೇಜಲ್ಲಿ ಇದ್ದಿರೋ ನೆನಪು ನನಗೆ. ಆಮೇಲೆ ಆ ಡೈರಿ ಎಲ್ಲೋಯ್ತು? ಅಂತರ ಅಕ್ಕಂಗೆಲ್ಲ ನೆನಪಾಗಬೇಕು ಅಂತ ನಾನು ಫೋಟೋಸು CDಸು ಎಲ್ಲ ಕೊಟ್ಟಿದ್ದೆ, ಆದರೆ ನಾನು ಡೈರಿ ಕೊಟ್ಟಿರಲಿಲ್ಲ. ಈಗ ಆ ಡೈರಿಯಲ್ಲಿಲ್ಲ. ಆ ಡೈರಿಯಲ್ಲಿಲ್ಲ ಅಂದರೆ ಮೋಸ್ಟ್ಲಿ ಅದು ದುರ್ಗನ ಹತ್ರ ಇರ್ಬೋದಾ? ಅವ್ರು ತಗೊಂಡಿರ್ಬೋದಾ? ಇರ್ಬೋದು. ಒಂದ್ಸತಿ ದುರ್ಗನ್ ರೂಮಲ್ಲಿ ನೋಡೋಣ. ಅಂದರೂ ದುರ್ಗಾ ರೂಮಲ್ಲಿ ಇಲ್ಲದೆ ಇದ್ದಾಗ ನಾನು ಅವಳ ರೂಮಿಗೆ ಬರೋದು ತುಂಬ ದೊಡ್ಡ ತಪ್ಪು. ಪಾಪ ಪುಣ್ಯ ಎಲ್ಲ ಪುಸ್ತಕದ ಮೇಲೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ನಾನೀಗ ಚಿಕ್ಕ ಕೆಟ್ಟ ಕೆಲಸ ಮಾಡೋದ್ರಿಂದ ತುಂಬ ಒಳ್ಳೇದಾಗುತ್ತೆ ಅಂತ ಅನಿಸ್ತಿದೆ. ನಾನು ಡೈರಿ ಹುಡುಕ್ಲೇಬೇಕು. ದುರ್ಗಾ ಇಲ್ಲದೆ ಇದ್ದಾಗ ರೂಮಿಗೆ ಬಂದು ಡೈರಿ ಹುಡುಕೋದು ಆ್ಯಕ್ಚುಲಿ ತಪ್ಪು, ಆದರೂ ತಪ್ಪಲ್ಲ. ಕರೆಕ್ಟು. ದುರ್ಗಾಗೊಂದ್ಸತಿ ಮೆಸೇಜ್ ಮಾಡಲಾ, ಡೈರಿ ಎಲ್ಲಿದೆ ಅಂತ. ಅವಳೆಲ್ಲಿ ಹೇಳ್ತಾಳೆ, ನನ್ನ ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ. ಅವಳು ಏನೇ ಇದ್ರೂ ಏಜನ್ನಷ್ಟೇ ಕಾಂಟ್ಯಾಕ್ಟ್ ಮಾಡ್ತಿರೋದು. ಬಟ್ ನನಗೆ ಸತ್ಯ ಗೊತ್ತಾಗಬೇಕು, ನನಗೆ ಕ್ಲಾರಿಟಿ ಸಿಗಬೇಕು. ನನ್ನ ಡೈರಿ ಎಲ್ಲಿದೆ ಅಂತ ಹುಡುಕ್ಲೇಬೇಕು. ಇದು ಬೇರೆ ಡೈರಿನಾ? ಅಂತರ ಅಕ್ಕನ ಡೈರಿ ಥರ ಕಾಣಿಸ್ತಿಲ್ವಲ್ಲ. ಓ, ಮೋಸ್ಟ್ಲಿ ದುರ್ಗನ್ ಡೈರಿ ಇರ್ಬೇಕನ್ಸುತ್ತೆ. ನಾನು ಓದೋದು ತುಂಬ ದೊಡ್ಡ ತಪ್ಪು. ಓದಬಾರ್ದು. ಆದರೂ ತುಂಬ ಒಳ್ಳೆಯವಳಾಗಿದ್ದಾಳೆ ಅಂತ ಓವರ್ ಬಿಲ್ಡಪ್ ತಗೋತಾ ಇದ್ದಾಳೆ. ಅವಳ ಡೈರಿಯಲ್ಲಿ ಏನು ಬರೆದಾಳೆ ಅಂತ ಓದಬೇಕು. ಓದಿದ್ರೆ ಅವಳ ಬಂಡವಾಳ ಎಲ್ಲ ಬಯಲಾಗುತ್ತೆ. ನಮ್ಮ ಮನೇಲಿ ಅತ್ತೆ ಅನ್ನೋ ಸ್ಥಾನಕ್ಕೆ ಅತಿ ದೊಡ್ಡ ಬೆಲೆ ಇದೆ. 3 ಜನ ಸೊಸೆಯಂದ್ರು ಏಜೆಗೆ ಒಂದು ಒಳ್ಳೆ ಜೋಡಿ ಹುಡುಕಿ ನಮಗೆ ಅತ್ತೆ ಮನೆಗೆ ಯಜಮಾನಿನ ಕರ್ಕೊಂಡು ಬರಬೇಕು ಅನ್ನೋದು ನಮ್ಮ ಜೀವನದ ಗುರಿಯಾಗಿತ್ತು. ಅದಕ್ಕೋಸ್ಕರ ಎಲ್ಲ ರೀತಿ ಪ್ರಯತ್ನನೂ ಮಾಡ್ತಾ ಇದ್ವಿ. ಆಗ
ನಮ್ಮ ಪ್ರಯತ್ನಕ್ಕೆ ಕಲ್ಲು ಹಾಕೋ ಹಾಗೆ ಮಧ್ಯದಲ್ಲಿ ಬಂದು ಮನೆ ಸೇರ್ಕೊಂಡಿದ್ದು ಲೀಲಾ. ನಮ್ಮ ಏಜೆಗೆ ಇವಳು ಒಳ್ಳೆ ಜೋಡಿ ಆಗಲ್ಲ, ಈ ಮನೆಗೆ ಒಳ್ಳೆ ಸೊಸೆ ಆಗಲ್ಲ, ನಮಗೆಲ್ಲ ಒಳ್ಳೆ ಅತ್ತೆ ಅಂತೂ ಖಂಡಿತ ಆಗಲ್ಲ ಅಂತ ಅಂದ್ಕೊಂಡು ಲೀಲಾಗೆ ಕೊಡಬಾರ್ದು ಕಷ್ಟ ಕೊಟ್ಟು ಅವ್ರ ಮನೆಯವ್ರಿಗೆಲ್ಲ ಅವಮಾನ ಮಾಡಿದ್ವಿ. ಆದರೆ ವಿಧಿ ಅಂತ ಒಂದಿರುತ್ತಲ್ಲ, ಆ ವಿಧಿ ಲೀಲಾನ ಏಜೆನ ಒಂದು ಮಾಡಿಸಿ ಅವ್ರ ಮದುವೆ ಮಾಡಿಸ್ತು. ಕಟ್ಟಿದ ತಾಳಿನ ಕಿತ್ತು ಹಾಕೋ ಹಾಗೆ ಮಾಡಿದ್ದು ನಾನೇ. ಆದರೆ ಮರುಮಾಂಗಲ್ಯ ಆಗೋ ಹಾಗೆ ವಿಧಿ ಮತ್ತೆ ನಿಶ್ಚಯ ಮಾಡ್ತು. ಆ ಟೈಮಲ್ಲಿ ಲೀಲಾ ಮತ್ತೆ ಏಜೆ ಲೈಫಿಗೆ ಬರಬಾರ್ದು ಅಂತ ಅವಳ ಮದುವೆ ನಿಲ್ಲಿಸೋಕೆ ಅಂತರ ಅತ್ತೆನ ಹೋಲೋ ಪ್ರಾರ್ಥನನ್ನ ಮದುವೆ ಸಂದರ್ಭದಲ್ಲಿ ಕರ್ಕೊಂಡು ಬಂದು ಮದುವೆನ ನಿಲ್ಲಿಸಿದ್ದು ನಾನು.